ಬನ್ನಿ ಫ್ರೆಂಡ್ಸ್, ಅದು ಪುಡಿ ಸೇವ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಇಲ್ಲಿ ಬೇಕಾಗಿರೋ ಸಾಮಗ್ರಿಗಳು, ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಇಂಗು, ಉಪ್ಪು, ಖಾರ, ಅಕ್ಕಿ ಹಿಟ್ಟು ಮತ್ತು ಅಜ್ವೈನು, ಕರಿಯೋದಕ್ಕೆ ಎಣ್ಣೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟಿಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಖಾರದ ಪುಡಿ 2 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ನಿಮ್ಗೆ ಎಷ್ಟು ಬೇಕಷ್ಟು. ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ನಾನಿಲ್ಲಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಅಜ್ವೈನ್ ಹಾಕ್ಕೊಳ್ಳಿ. ಅಜ್ವೈನ ಕೈಯಲ್ಲಿ ಹಾಕ್ಕೊಂಡು ತಿಕ್ಬಿಟ್ಟು ಹಾಕಿ, ಅಂದರೆ ಫ್ಲೇವರು ಅರೋಮ ಚೆನ್ನಾಗಿ ಬರುತ್ತೆ. ಇಲ್ಲ ಕುಟಾಣಿಯಲ್ಲಿ ಕುಟ್ಟು ಹಾಕಿದ್ರು ಆಯಿತು. ಈಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ಪೂನಲ್ಲೇ ನೀಟಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಈಗ ಇದನ್ನು ಕೈಯಲ್ಲೇ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನಾನೀಗ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀವು ಈ ಥರ ಮಾಡಿ ಈ ಥರ ಉಂಡೆ ಥರ ಆಗಬೇಕು ಅದು ಕೈಯಲ್ಲಿ. ಸೊ ಅವಾಗ ಎಣ್ಣೆ ನೀಟಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಬರ್ತೀನಿ. ಇದು ಈ ಥರ ಮಾಡ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗೆ ಬರಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾನೀಗ ಇದನ್ನು ಚಕ್ಲಿ ಒಳಗೆ ನಾನು ಸಣ್ಣ ಶೇಪ್ದು ಇದು ತೊಗೊಂಡಿದ್ದೀನಿ. ನೋಡ್ಬೋದು, ಈ ಥರ ಚಿಕ್ಕ ಹೋಲ್ ತೊಗೊಂಡಿದ್ದೀನಿ. ನಾನು ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅಂಟದೇ ಇರಲಿ ಅಂತ ನೀಟಾಗಿ ಎಲ್ಲ ಈಗ ಇದಕ್ಕೆ ಸುತ್ತು ಎಣ್ಣೆ ಹಚ್ಬಿಟ್ಟು ಇದರಲ್ಲಿ ನಾನೇನು ಹಿಟ್ಟು ಮಾಡಿಟ್ಕೊಂಡಿದ್ನಲ್ಲ, ಈಗ ಇದನ್ನು ಚಕ್ಲಿ ಒಳಗೆ ಹಾಕೋಣ. ಹಾಕ್ಬಿಟ್ಟು ನೀಟಾಗಿ ಇದನ್ನು ಚಕ್ಲಿ ಒಳಗೆ ನಾನೀಗ ನೀಟಾಗಿ ಮಿಕ್ಸ್ ಮಾಡಿ ನಾನು ಡೈರೆಕ್ಟಾಗಿ ಎಣ್ಣೆ ಕಾದಿದೆ, ನಾನು ಡೈರೆಕ್ಟಾಗಿ ಎಣ್ಣೆಗೆ ಇದನ್ನು ಶೇವ್ನ ಬಿಡ್ತೀನಿ. ಶೇವ್ ಅಂತಾರೆ, ಓಂಪುಡಿ ಅಂತಾರೆ. ತುಂಬ ಚೆನ್ನಾಗಿರುತ್ತೆ. ನಾವೀಗ ಸೇವ್ ಪುರಿ, ಮಸಾಲೆ ಪುರಿ ಮಾಡ್ಕೊಂಡ್ರೆಲ್ಲ ಹಾಕ್ಕೋಬೋದು. ಈ ಥರ ನೋಡಿ, ಎಲ್ಲೂ ಕಟ್ಟಾಗ್ತಾಯಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಲ್ಲಿ ಕಟ್ ಆಗ್ತಿಲ್ಲ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ನೀವು ಅಷ್ಟು ದೊಡ್ಡದಾಗಿ ಹಾಕ್ಕೋಬೋದು. ನೋಡಿ, ಈ ಥರ ಕಲರ್ ಚೇಂಜ್ ಆಗೋಷ್ಟು ಡೀಪ್ ಫ್ರೈ ಮಾಡ್ಕೊಳ್ಳಿ. ನಾನೀಗ ಮತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ಬೋದು. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೋಡ್ಕೊಂಡು ನೀವು ಅದಕ್ಕೆ ನೀಟಾಗಿ ಕೈಯಿಂದನೇ ನೀವು ಆರಾಮ್ಸೆ ಕಟ್ ಮಾಡ್ಕೋಬೋದು. ನೋಡಿ, ಎಷ್ಟು ನೀಟಾಗಿ ಬರುತ್ತೆ, ಎಲ್ಲೂ ಕಟ್ ಆಗೋದಿಲ್ಲ. ತಿರುಗಿಸಿ ಹಾಕ್ಕೊಳ್ಳಿ ಈ ಥರ, ಸೊ ದಟ್ ಒಳಗಡೆ ಎಲ್ಲ ನೀಟಾಗಿ ಬೇಯಲಿ. ತುಂಬ ದಪ್ಪನೂ ಹಾಕ್ಕೋಬೇಡಿ, ಸೊ ದಟ್ ಒಳಗಡೆ ನೀಟಾಗಿ ಬೇಯೋದಿಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದು ಬೆಂದಿದೆ, ನಾನೀಗ ಇದನ್ನ ತೆಗಿತಿದ್ದೀನಿ. ನಾನೀಗ ಇದನ್ನ ತೆಗೆದು ನಾನು ನಿಮಗೆ ನೋಡಿ ಈ ಥರ ತೆಗಿಬೇಕಾದ್ರೂ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಾಗಬೇಕು. ಈಗ ಇದಾಗಿದೆ, ಇನ್ನು ತೆಗ್ದುಬಿಡೋಣ. ಮತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ. ನಾನೀಗ ಥರ್ಡ್ ಇದು ಹಾಕಿ ತೋರಿಸ್ತಾ ಇರೋದು. ನೋಡಿದ್ರಲ್ಲ, ನಾನು ಎಷ್ಟು ಹಾಕಿದ್ರೂ ಕೂಡ ಎಲ್ಲೂ ಒಂದೂ ಕಟ್ಟಾಗಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಟ್ರೈ ಮಾಡಿ. ನೀವು ಮಾಡಿದ್ಮೇಲೆ ನೀವು ಫುಲ್ ತಿಂದು ಮುಗಿಸೋರ್ಗೂ ಆ ಕ್ರಿಸ್ಪ್ನೆಸ್ ಆಗೇ ಇರುತ್ತೆ, ಮೆತ್ತಗಾಗೋದಿಲ್ಲ. ಈ ಥರ ನೀಟಾಗಿ ಫ್ರೈ ಆಗಬೇಕು. 1-2 ಸೆಕೆಂಡ್ ಬಿಡಿ. ಇದೀಗ ಆಲ್ಮೋಸ್ಟ್ ಆಗಿದೆ ಎಲ್ಲ. ಇದೇ ಥರ ನೀವೆಲ್ಲನೂ ಮಾಡ್ಕೊಳ್ಳಿ.
ಒಂದು ಒಳ್ಳೆ ದೊಡ್ಡದಾಗಿರೋದ್ರಿಂದ ನಾನು ಒಂದು ಸಲ ಹಿಟ್ಟು ಹಾಕ್ಕೊಂಡು ನಾನು 4 ಸಲ ಆರಾಮ್ಸೆ ಹಾಕ್ಕೋಬೋದು. 4 ರೌಂಡ್ ಆಗುತ್ತೆ ಒಂದು ಸತಿ ಫುಲ್ ಮಾಡಿಕೊಂಡ್ರೆ. ನಾನು ಒಂದೇ ಸಲ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ನಾನು 4 ಸಲ ಹಾಕಿ ತೆಗೆದೆ. ಅದೇ ಥರ ನೀವೆಲ್ಲನೂ ಹಾಕ್ಕೊಂಡು ತೆಗೀರಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಎಲ್ಲ ಮಾಡಿಟ್ಟಿದ್ದೀನಿ. ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಾಗಿದೆ. ನೋಡಿ ನೀಟಾಗಿ ಪೌಡ್ರ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ನಿಮಗೆ ಬ್ರೇಕ್ಫಾಸ್ಟ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.